ನೀಟ್ ಅಕ್ರಮ ವಿರೋಧಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ದಂಡನಾತ್ಮಕ ಕ್ರಮ ಕೈಗೊಳ್ಳೋದಿಲ್ಲ ಅನ್ನುವಂತಹ ಭರವಸೆಯನ್ನ ಕೇಂದ್ರ ಸರ್ಕಾರ ಉಲ್ಲಂಘಿಸಿದೆ ಅಂತ ಕಾಕ್ರೋಚ್ ಜನತಾ ಪಕ್ಷ ಗಂಭೀರ ಆರೋಪವನ್ನ ಮಾಡಿದೆ. ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಸಿಜೆಪಿ ಒಪ್ಪಂದ ಮುರಿದು ನಮ್ಮ ಮೇಲೆ ಕೇಸ್ ಹಾಕಿದ್ದೀರಾ, ಮತ್ತೆ ಪ್ರತಿಭಟನೆ ಮಾಡಬೇಕಾ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ. ರಾಷ್ಟ್ರವ್ಯಾಪಿ ನಡೆದಂತಹ ಪ್ರತಿಭಟನೆಯನ್ನ ಹಿಂಪಡೆಯುವ ಮೊದಲು ಸರ್ಕಾರ ಮತ್ತು ಪ್ರತಿಭಟನಾಕಾರರ ನಡುವೆ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿತ್ತು. ಆದ್ರೆ ಆ ಒಪ್ಪಂದದ ನಂತರವೂ ನೂರಾರು ವಿದ್ಯಾರ್ಥಿಗಳನ್ನ ಬಂಧಿಸಲಾಗ್ತಾ ಇದ್ದು ಹಲವಾರು ರಾಜ್ಯಗಳಲ್ಲಿ ಪೊಲೀಸ್ ಕ್ರಮ ಮುಂದುವರೆದಿದೆ ಅಂತ ಸಿಜೆಪಿ ಆರೋಪಿಸಿದೆ. ಸಿಜೆಪಿಯ ವಕ್ತಾರ ಅಶುತೋಷ್ ರಂಕ ಅವರು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಮಾಡಿಕೊಂಡಿರುವಂತಹ ತಿಳುವಳಿಕೆಯ ಸಂಪೂರ್ಣ ಉಲ್ಲಂಘನೆಯಾಗ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇದು ಸರ್ಕಾರ ಮಾಡ್ತಾ ಇದೆ, ಅಂದ್ರೆ ಸರ್ಕಾರ ಇಲ್ಲಿ ಮಾಡಿಕೊಂಡುವಂತಹ ಒಪ್ಪಂದ ಏನಿದೆ, ತಾವು ಮಾಡಿಕೊಂಡಿರುವಂತಹ ಒಪ್ಪಂದ ಅದನ್ನ ಸರ್ಕಾರ ಇಲ್ಲಿ ಉಲ್ಲಂಘಿಸ್ತಾ ಇದೆ ಅನ್ನುವಂತಹ ಒಂದು ಕಳವಳವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಶುತೋಷ್ ರಂಕ ತಮ್ಮ ಹೇಳಿಕೆಯಲ್ಲಿ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನೂರಾರು ವಿದ್ಯಾರ್ಥಿಗಳನ್ನ ಬಂಧಿಸಲಾಗಿದೆ, ಹಾಗೆಯೇ ದೆಹಲಿ ಮತ್ತು ಇತರ ರಾಜ್ಯಗಳಲ್ಲಿ ಕೂಡ ನೂರಾರು ಜನರ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲನ್ನ ಇರಿಸಲಾಗಿದ್ದು ಅವರಿಗೆ ಬೆದರಿಕೆ ಹಾಕಲಾಗ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಟನಾಕಾರರಿಗೆ ಅಗತ್ಯ ಲಾಜಿಸ್ಟಿಕ್ಸ್ ಮತ್ತು ಬೆಂಬಲ ನೀಡ್ತಾ ಇರುವಂತಹ ಸ್ವಯಂ ಸೇವಕರನ್ನ ಸಹ ಪೊಲೀಸರು ಗುರಿಯಾಗಿಸಿಕೊಂಡಿದ್ದಾರೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂತಹ ಹಲವು ಸ್ವಯಂ ಸೇವಕರನ್ನ ಬಂಧಿಸಲಾಗ್ತಾ ಇರುವಂತಹ ಬಗ್ಗೆ ಸಾಲು ಸಾಲು ವರದಿ ಹೊರಬರ್ತಾ ಇದೆ ಅಂತ ಸಿಜೆಪಿ ತಿಳಿಸಿದೆ. ಇದು ಹೀಗೆ ಮುಂದುವರೆದ್ರೆ ಮತ್ತೆ ನಾವು ಪ್ರತಿಭಟನೆಯನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತಹ ಒಂದು ಖಡಕ್ ವಾರ್ನಿಂಗ್ ಅನ್ನ ಸರ್ಕಾರಕ್ಕೆ ಸಿಜೆಪಿ ನೀಡಿದೆ.